ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಾಟರ್ಡೆ. ನಾನು ಹೋದ ವಿಡಿಯೋಲಿ ಹೇಳ್ದಂಗೆ ಸಾಟರ್ಡೆ ಈವ್ನಿಂಗು ಹೊರಡಬೇಕು ಅಂತ ಹೇಳಿದೆ ಟ್ರಿಪ್ಗೆ. ಇವಾಗ ಈವ್ನಿಂಗ್ ಒಂದು 4:30 ಆಗಿದೆ ಅನಿಸುತ್ತೆ. ಇನ್ನು ಪೂಜೆ ಮಾಡಬೇಕು. ಪೂಜೆ ರೂಮ್ ಸಹ ಎಲ್ಲ ಕ್ಲೀನ್ ಮಾಡಿಕ್ಕಿದ್ದೆ. ಕ್ಲೀನ್ ಮಾಡಿ ಇವಾಗ ಪೂಜೆ ಮಾಡಿಬಿಟ್ಟು ಹೊರಡುವಂಥದ್ದು. ಇನ್ನು ಎಲ್ಲ ಅಮ್ಮವರು ಭವ್ಯವರೆಲ್ಲ ಇಲ್ಲಿಗೆ ಬಂದು ಇಲ್ಲಿಂದನೇ ಹೊರಡೋದು. ಇನ್ನು ಯಾರೂ ಬರಲಿಲ್ಲ. ಬರೋ ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮುಗಿಸ್ಕೊಂಡ್ಬಿಟ್ಟು ಬರೋ ಅಷ್ಟು ಸ್ವಲ್ಪ ಟೀ ಏನಾದರೂ ಮಾಡಿಬಿಟ್ಟು ಕುಡಿದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಒಂಥರ ಚಳಿ ಥಂಡಿಗೆ ಚೆನ್ನಾಗಿರುತ್ತೆ. ಮತ್ತು ಎಲ್ಲರೂ ಮನೆಗೆ ಬಂದಾಗ ಹಾಗೆ ಹೋಗೋಕ್ಕೆ ಇಷ್ಟ ಆಗೋದಿಲ್ಲ. ಹೆಂಗೂ ಎಲ್ಲರೂ ಇಲ್ಲಿಗೆ ಬರ್ತಾಯಿದ್ರಲ್ವ, ಒಂದು ಟೈಮ್ ಮಾಡಿ ಸ್ವಲ್ಪ ಕುಡಿದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಟಿ ಟಿ ಅವ್ರು ಸಹ ಇನ್ನೂ ಬಂದಿಲ್ಲ. ಟಿ ಟಿ ಅವ್ರು ಸಹ ಬರ್ತಾರೆ. ಅಷ್ಟೊತ್ತಿಗೆ ನಮ್ಮದು ರೆಡಿನೂ ಆಗುತ್ತೆ. ಇನ್ನು ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಏನೇನು ರೆಡಿ ಮಾಡಿಬಿಟ್ಟಿದ್ದೀವಿ. ಇನ್ನೇನು ಪ್ಯಾಕಿಂಗ್ ಅಂತ ಏನಿಲ್ಲ. ಬಂದ ತಕ್ಷಣ ಹೊರಡುವಂಥದ್ದೇ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ, ಇವತ್ತೆಲ್ಲೂ ಹೋಗಲ್ಲ. ಮೋಸ್ಟ್ಲಿ ನೈಟ್ಗೆ ಎಲ್ಲ ನಾವೊಂದು ಹಾಲ್ಟ್ ಆಗ್ತೀವಿ. ಎಲ್ಲಿ ಏನು ಅಂತ ನನಗೆ ಐಡಿಯಾ ಇಲ್ಲ. ಹೋದ್ಮೇಲೆ ನನಗೂ ಗೊತ್ತಾಗುವಂಥದ್ದು. ಅವ್ರು ಬಂದಮೇಲೆ ಟಿ ಟಿ ಅವ್ರು ಬಂದಮೇಲೆ ಗೊತ್ತಾಗುತ್ತೆ ಡ್ರೈವರ್ ಎಲ್ಲಿ ಹೋಗ್ತಾರೆ, ಫಸ್ಟ್ ಏನು ಎತ್ತ ಅಂದ್ಬಿಟ್ಟು. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫಸ್ಟಿಗೆ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ. ಇಲ್ಲಿ ಫಸ್ಟಿಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅಂದರೆ ನಾನು ಕಳಶ ಎಲ್ಲ ಏನು ಇಕ್ಕಿರಲಿಲ್ಲ. ಫ್ರೈಡೇ ಸ್ಯಾಟರ್ಡೇನೇ ಇಕ್ಕೋಣ ಅಂತ ಅಂದ್ಕೊಂಡು ಸ್ಯಾಟರ್ಡೇ ಬೆಳಗ್ಗೆಯಿಂದ ದೇವ್ರ ಮನೆ ಫುಲ್ ಕ್ಲೀನ್ ಮಾಡ್ಕೊಂಡು ಈವ್ನಿಂಗ್ ಅಷ್ಟೊತ್ತಿಗೆ ಫುಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈವ್ನಿಂಗ್ ಹೋಗ್ಬೇಕಾದ್ರೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು. ಮತ್ತು ಇನ್ನು 4-5 ಡೇಸ್ ಇನ್ನು ಪೂಜೆ ಎಲ್ಲ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಹೋಗ್ಬೇಕಾದ್ರೆ ದೀಪ ಹಚ್ಬಿಟ್ಟು ಮನೆ ದೇವ್ರಿಗೆ ಹೋಗೋದು ತುಂಬಾ ಒಳ್ಳೆಯದು. ಯಾವುದೇ ಒಂದು ಟ್ರಿಪ್ಪು, ಒಂದು ದೇವಸ್ಥಾನ ಎಲ್ಲಿ ಹೋಗಬೇಕು ಅಂದರೂ ಅಷ್ಟೇ ಮೊದಲನೇದಾಗಿ ನಮ್ಮ ಮನೆ ದೇವ್ರಿಗೆ ದೀಪ ಅಂಟಿಸಿ ಹೋಗುವಂಥದ್ದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನು ಆವತ್ತಿನ ದಿನವೇ ಪೂರ್ತಿಯಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಒಂದು 4:30-5 o'clock ಆಗಿತ್ತು. 4:30-5 o'clock ಅಷ್ಟು ಅಮ್ಮವ್ರು ಸಹ ಬಂದರು. ಟಿ ಟಿ ಸಹ ಊರಿಂದನೇ ಬಂದಿದ್ದರಿಂದ ಅವ್ರು ಅದರಲ್ಲೇ ಬಂದುಬಿಟ್ಟು ಡೈರೆಕ್ಟಾಗಿಯೇ ಅಂದರೆ ಟಿ ಟಿಯಲ್ಲೇ ಬಂದರು ಇಲ್ಲಿಂದ ಹೋಗುವಂಥದ್ದು. ಅವರು ಟಿ ಟಿ ಆ ಕಡೆಯಿಂದ ಆಗಿದ್ದರಿಂದ ಅವ್ರಿಗೂ ಸ್ವಲ್ಪ ಈಸಿ ಆಯಿತು ಅಂತ ಅನ್ಕೊಬೋದು. ಅವರು ಅದರಲ್ಲೇ ಬೇಗನೆ ಬಂದು ಇಳಿದ್ಬಿಟ್ರು. ಒಂದು 4:30-5 o'clock ಎಲ್ಲ ಅವರು ಬಂದುಬಿಟ್ರು. ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಾಲೆಲ್ಲ ರೆಡಿ ಮಾಡಿ ಇಕ್ಕಿದ್ದೆ. ಮಕ್ಕಳಿಗೆಲ್ಲ ಕುಡಿಯೋರಿಗೆ ಹಾಲು, ಟೀ ಬೇಕಾದವ್ರಿಗೆ ಟೀ ಅಂತ ಸ್ವಲ್ಪ ಅದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಂದ ತಕ್ಷಣ ಟೀ ಮಾಡಿಬಿಟ್ಟು ಕುಡಿದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮದೆಲ್ಲ ಪ್ಯಾಕಿಂಗ್ ಮ್ಯಾಕ್ಸಿಮಮ್ ಮುಗ್ದೋಗಿತ್ತು. ಇನ್ನೇನು ಪ್ಯಾಕಿಂಗ್ ಇರಲಿಲ್ಲ. ಇನ್ನು ಭವ್ಯವ್ರು ಸಹ ಇನ್ನೂ ಬಂದಿರಲಿಲ್ಲ. ಅಮ್ಮ ಅವ್ರದ್ದು ಸ್ವಲ್ಪ ಪ್ಯಾಕಿಂಗ್ ಇತ್ತು. ಯಾಕಂದರೆ ಹೋದ ಸರಿ ಬಂದಾಗ ಅಮ್ಮ ಬಟ್ಟೆ ಎಲ್ಲ ತಂದಿಕ್ಬಿಟ್ಟಿದ್ರು. ಮತ್ತು ನೆಕ್ಸ್ಟ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಆಗೋದಿಲ್ಲ ಅಂತ ಹೋದ ಸರಿ ಇದ್ರಲ್ಲಿ ಬಂದಿದ್ರು, ಕಾರಲ್ಲಿ ಬಂದಿದ್ರು. ಇಡಮುಡಿಗೆ ಬಂದಾಗ ಆವಾಗ ತಂದಿಕ್ಬಿಟ್ಟಿದ್ರು. ಬಟ್ ದೊಡ್ಡ ಬ್ಯಾಗ್ ತಂದಿಕ್ಬಿಟ್ಟಿದ್ರು. ದೊಡ್ಡ ಬ್ಯಾಗ್ ಬೇಡ ಅಂತ ಹೇಳ್ಬಿಟ್ಟು ಮತ್ತು ಚಿಕ್ಕದು ಎತ್ಕೊಂಬ ಅಮ್ಮ, ಅದಕ್ಕೆಲ್ಲ ನಾನು ಜೋಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಮತ್ತೆ ಎಲ್ಲ ಚಿಕ್ಕ ಬ್ಯಾಗೆಲ್ಲ ತೊಗೊಂಬಂದರು. ಅದಕ್ಕೆಲ್ಲ ನಾವು ಅಮ್ಮ ಬಟ್ಟೆ ಮತ್ತು ಅಪ್ಪದ ಬಟ್ಟೆ ಎಲ್ಲ ಜೋಡಿಸ್ಬೇಕಾಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅವ್ರು ಬಂದ ತಕ್ಷಣ ಮತ್ತು ಅವ್ರ ಬಟ್ಟೆ ಎಲ್ಲ ಅವ್ರ ಬ್ಯಾಗ್ಗೆ ಜೋಡಿಸ್ಕೊಟ್ಟೆ. ಕ್ಲೀನಾಗಿ ಜೋಡಿಸ್ಕೊಟ್ಬಿಟ್ರೆ ಅವ್ರಿಗೂ ಈಸಿ ಆಗುತ್ತೆ. ಏನಕ್ಕಂದರೆ ಅಮ್ಮಗೆ ಅಷ್ಟೊಂದು ನೆನಪಿರಲ್ಲ ಎಲ್ಲಿ ಬಟ್ಟೆ ಇಕ್ಕಿದ್ದೀನಿ ಅಂತ. ಅದಕ್ಕೋಸ್ಕರ ನಾನು ಜೋಡಿಸಿದ್ರೆ ನಾನು ಸ್ವಲ್ಪ ಹೇಳ್ಕೊಡ್ತೀನಿ, ನೋಡಿ ತೋರಿಸ್ತೀನಿ ಅಂದ್ಬಿಟ್ಟು ಅಷ್ಟೇ. ಎಲ್ಲಿ ಬಿಸಾಕ್ ಬಂದ್ಬಿಡ್ತೀಯಾ? ಬ್ರಷ್ದಾ? ಅದೇನ ಕರೆಕ್ಟೇ ಬಿಡು. ಯಾರು ತಂದಿಲ್ಲ? ఈ పంచులు ఉండండి ఫస్ట్ మేము ఇంకొక చెప్తుందా మా ఎప్పుడు 4 జొట్లు ఇచ్చినా అండర్వేర్ బని మాత్రం ఎక్స్ట్రా పెట్టుకోండి. ఎక్స్ట్రా ఉండే అనిషా ఎంత బట్టలాడేసుకున్నాను ಒಂದು ಗಲೀಜಾದ ಬಂದಿನ ಹಾಕೊಳ್ಳ್ರೆ ನೀಲ್ಲ ಗಿಲ್ಲ ಅನ್ನೋ ಗಲೀಜ ಅನ್ಕೋ ಬಟ್ಲ ಬ್ಯಾಗ್ ಬಿಟ್ಕೊಂಡು ತಿಡೋ ನನಗೆ ತಿಳಿಸಾಡವಾ ಈ ಬ್ಯಾಗ್ ಚಿನ್ನ ಹಿಂಗೆ ಮಾಡ తవల్ దాంట్లో బట్టలు పెట్టుకో పెట్టేకాయల కింద సెట్లు ఏం పెట్టేకేంలే సెట్ సీట్ పనేసిపోయేది అంతే. ఓ దాన్ని పెట్టేకో జాగ్రత్త చేస్తావేం దాన్ని? ಅದು ಇರ್ಬೇಕಲ್ಲ ಕೆಳಗಡೆ ನೀವು ಅಲ್ಲಿ ಹಿಂದೆ ಸ್ವಲ್ಪ ಜಾಗ ಇರುತ್ತೆ. ಅಲ್ಲಿ ಒಂದು ಟ್ಯಾಂಕ್ ಇರ್ತೀವಾಗ ಒಂದು ವಾಟರ್ ಬಾಟಲ್ ಇರ್ತೀವ. ಅವ್ನು ಆಲ್ರೆಡಿ ಒಂದು ಬಕೆಟ್ ಅಲ್ಲಿ ಇಟ್ಕೊಂಡಿರ್ತಾನೆ, ಒಂದು ಸೆಟ್ ಇಟ್ಕೊಂಡಿರ್ತಾನೆ, ಬಕೆಟ್ ಬ್ರಷ್ ಅಲ್ಲಿ ಇಟ್ಕೊಂಡಿರ್ತಾನೆ. ಎಗ್ರು ಮುಂದೆ సీట్ పెట్టినారా?
ಸಿಟಿ ಪೇಷನರಾ ಬಟ್ಟೆ ಎಲ್ಲ ಜೋಡಿಸಿ ರೆಡಿ ಮಾಡಾಯಿತು. ಅಷ್ಟೊತ್ತಿಗೆ ಟೀ ಸಹ ಒಂದು ಕಡೆ ಇಕ್ಕಿದ್ದೆ, ಅದೂ ಆಯಿತು. ಟೀ ಎಲ್ಲ ಕುಡಿತಾ ಇದ್ದೀವಿ. ನಮ್ಮ 3 ಫ್ಯಾಮಿಲಿ ಜೊತೆಗೆ ಮತ್ತು ಅಮ್ಮನೂ, ಅಂದರೆ ನಮ್ಮ ಅಕ್ಕ ಮತ್ತು ಅವ್ರ ಮಗಳು ಸಹ ಬಂದಿದ್ದರು. ಅಂದರೆ ಅಮ್ಮ ಅವ್ರಿಗೆ ಅಕ್ಕನ ಮಗಳು ಮತ್ತು ಅವ್ರ ಮಗಳು ಬಂದಿದ್ದರು. ಇನ್ನು 14 ಜನ ಟೋಟಲಾಗಿ ನಾವು ಹೊರಡ್ತಾ ಇರುವಂಥದ್ದು. ಯಾವಾಗಲೂ ನಾವು 2 ಫ್ಯಾಮಿಲಿ ಹೋಗ್ತಾಯಿದ್ದು, ನಾವು ಅಮ್ಮ ಅವರು. ಈ ಸರಿನೇ 4 ಫ್ಯಾಮಿಲಿ ಹೋಗ್ತದೆ ಅಂತಲೇ ಹೇಳ್ಬೋದು. ಹೆಂಗೆ ಮಸ್ತಾಗಿರುತ್ತೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ತುಂಬ ಚೆನ್ನಾಗೇ ಇತ್ತು, ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಟೀ ಎಲ್ಲ ಕುಡಿತಾ ಇದ್ವಿ ಬಿಸಿ ಬಿಸಿಯಾಗಿ. ಇನ್ನು ಮತ್ತೆ ಬರೋಷ್ಟರಲ್ಲಿ ಒಂದು 4-5 ಡೇಸ್ ಆಗುತ್ತೆ. ಅಲ್ಲಿ ಯಾವ ರೀತಿ ಸಿಕ್ಕರೆ ಆ ರೀತಿಯಾಗಿ ಕುಡಿಬೇಕಾಗುತ್ತೆ. ಇವಾಗಾದ್ರೆ ಮನೇಲಿ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡು ಕುಡಿಬೋದಲ್ವ ಅಂದ್ಬಿಟ್ಟು ಒಂದು ಟೈಮ್ ಮಾಡಿಬಿಟ್ಟು ಕ್ಲೀನಾಗಿ ಕುಡಿದ್ಬಿಟ್ಟು ಮತ್ತು ಇವಾಗ ನಮ್ಮ ಜರ್ನಿ ಶುರುವಾಗುತ್ತೆ. ಇವಾಗೇನೋ 6 ಆಗಿರೋದು, ಬಟ್ ತುಂಬ ಅಂದರೆ ತುಂಬಾ ಕತ್ಲಾಗೋಗಿತ್ತು. ಹಾಗೆ ಟಿ ಸಹ ಬಂತು. ನಾವೆಲ್ಲ ರೆಡಿಯಾಗಿದ್ದಾಯಿತು. ಟೀ ಎಲ್ಲ ಕುಡಿದಿನ ಫ್ರೆಶ್ ಅಪ್ ಎಲ್ಲ ಆಗಿ ಅದೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ, ಕಿಚನೆಲ್ಲ ಕ್ಲೀನ್ ಮಾಡಿ ಇಲ್ಲಿಂದೆಲ್ಲ ಅರೇಂಜ್ ಮಾಡಿಬಿಟ್ಟು ಆಯಿತು. ಸರಿ, ನೆಕ್ಸ್ಟ್ ಇನ್ನು ಟಿಗೆ ಪೂಜೆ ಮಾಡಬೇಕು. ಟಿಗೆ ಪೂಜೆ ಮಾಡಿಬಿಟ್ಟು ಹೊರಡುವಂಥದ್ದು. ನಾವೆಲ್ಲ ಒಳಗಡೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಅವರೆಲ್ಲ ಲಗೇಜ್ ಎಲ್ಲ ಜೋಡಿಸಿಕ್ಕಿದ್ರು ಟಿಗೆ. ಅಂದರೆ ತುಂಬ ಲಗೇಜ್ಗಳಂದ್ರೆ ತುಂಬಾ ಇರುತ್ತಲ್ಲ, 4 ಡೇಸ್ಗೆ ಅಂದರೆ ಒಬ್ಬೊಬ್ರದ್ದು ಅಂದರೆ 14 ಜನದ್ದು ತುಂಬಾ ಲಗೇಜು ಇತ್ತು. ಎಲ್ಲ ಜೋಡಿಸಿಕ್ಕಿದ್ರು. ಇವಾಗ ಟಿಗೆ ಪೂಜೆ ಮಾಡ್ತಾಯಿದ್ದೀವಿ ನಾವು. ಇರಲ್ಲ ಮೇಘ ತೆಗ್ಬಿಡ್ತವೆ. 1 ಅವರ್ ಇಲ್ಲ ಬಿಡಪ್ಪ, ಇದು ಸುಮ್ಮನೆ ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ. ಇದು ನಿಲ್ಲಿಸ್ತಾರೆ ಸುಮ್ಮನೆ 1 ಅವರ್ ಸ್ಟಾರ್ಟ್ ಮಾಡಿದ್ರೆ ಮುಂದೋಗುತ್ತೆ. ಇವಾಗೆ ಟ್ರಿಪ್ ಸ್ಟಾರ್ಟ್ ನೋಡೋಣ. ನೀನು ಕ್ರೇವಿಂಗ್ ಅದೇ ಯು ಗೋ ಅಗೇನ್ಸ್ಟ್ ಯುವರ್ ಕಂಫರ್ಟ್ ಬಿಟ್ಟ ಹಂಗೆ ಟ್ರೈ ಮಾಡಿದೆ. ಎಷ್ಟು ದಿವಸ ಎಷ್ಟಲ್ಲಿ ಗೊತ್ತಿಲ್ಲಪ್ಪ. ಏನ್ ತಾತ ದಿಸುಕ್ಕೆ ಪಡ್ತಾಡೋ. ಹೋಗ್ ಮಚ್ಚಿ ಇಕ್ಕೋಗು, ಹೋಗಿ ಇಕ್ಕೋಗ್ ನೀನು, ಹೋಗಿ ನಿಂಬೆ ಇಟ್ಕೊಂಡು ಇಕ್ಕೋಗು. ಅಂತ ನನ್ನಿಂದ ತೆಗಿದ್ಯಾ ಕ್ಯಾಮ್ರಾಮನ್ ನೆವರ್ ಕಮ್ಸ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ, ಗೊತ್ತಾ? ತಾತ ಸ್ಮೈಲ್ ಚೈ ತಾತ ಪೀಸ್ ಮಾಡ್ತಾ ಇದ್ದ ಪೀಸ್ ಹಿಂಗೆ ವೋಟ್ ಫಾರ್ ಮೀ ಅಂತದ. ಸಾಕು ಬಿಡದ ತಮ್ನೇಲ್ ಕಂಟೆಂಟ್ ಫಾರ್ ದ ವಿಡಿಯೋ ಓವರ್. ನಮ್ಮಪ್ಪ ನಮ್ಮ ಚೇಷ್ಟೆಗಳಿಗೆ ಕೈ ಮುಗಿತವ್ರೆ. ಅದೇ ಟೈಟಲ್ ಯೂಟ್ಯೂಬ್ಗೆ ನೆಕ್ಸ್ಟ್ ಫುಲ್ ವ್ಯೂಸ್. ಎಲ್ಲ ಸರಿ ಟಿಟಿಗೆ ಪೂಜೆ ಮಾಡಿ ಇನ್ನು ಮುಂದೆ ಹೋಗುವಂಥದ್ದು. ಒಂದು ಒಳ್ಳೆಯದಾಗಲಿ, ಹೋಗಿ ಬರೋವರೆಗೂ ಯಾವುದೇ ರೀತಿಯ ಏನು ಅಂದರೆ ಯಾವ ರೀತಿ ಕೆಟ್ಟದೇನೋ ಆಗದೆ ಇಲ್ಲ ಅಂದ್ಬಿಟ್ಟು ಆ ದೇವ್ರ ಹತ್ರ ಬೇಡ್ಕೊಂಡು ಟಿಟಿಗೆ ಪೂಜೆ ಮಾಡಿ ಹೊರಡುವಂಥದ್ದು. ಒಂದು ಒಳ್ಳೆ ಮನಸ್ಸಿಂದ ಪೂಜೆ ಮಾಡಬೇಕು. ಯಾವಾಗಲೂ ಅಷ್ಟೇ, ಎಲ್ಲೋಗಬೇಕು ಅಂದಾಗೂ ಅಷ್ಟೇ ನಾವು ಒಂದು ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ ಹೊರಟಾಗ ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ನಂಬ್ಕೊಳ್ಳುವಂಥದ್ದು. ಇವಾಗಿಲ್ಲಿ ಪೂಜೆ ಸಹ ನಡೀತಾ ಇದೆ. ಇನ್ನು ಫೈನಲಾಗಿ ಬಂದಿದೆ ಪೂಜೆನೂ. ನಂದು ತೋಡು ಇಲ್ಲ ಸೆಕೆಂಡ್ ಇದು. ಆ್ಯಕ್ಚುಲಿ ಕಾರ್ಕಿನ ಟಿಟಿನೇ ಎಷ್ಟೋ ಬೆಟ್ರ್ ಅನ್ಸುತ್ತೆ. ಅಟ್ಲೆ ಕೊತ್ತದ ಸ್ಮೈಲ್ ಚೈ ತಾತ ಪೀಸ್ ಮಾಡಿಬಿಟ್ಟು ಹೊಡಿತಾತ. ಪೀಸ್
ಮಮತಾ ಟೂ ಹವಾ ಬಾರೋ ಬಂಟು ಆಂಟಿ ಬನ್ನಿ ಆಂಟಿ. ಇನ್ನು ನಮ್ಮ ಜರ್ನಿ ಸಹ ಶುರುವಾಗಿದೆ. ಸಾಯಂಕಾಲ ಒಂದು 6:30 ಹಂಗೆ ನಮ್ಮ ಜರ್ನಿ ಶುರುವಾಯಿತು. ನೋಡಬೇಕು ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ ಮುಂದೆ ಶೇರ್ ಮಾಡ್ತೀನಿ. ಅಪ್ಪ ಈ ಕಡೆ ಸುಡೆ ಸ್ಮೈಲ್ ನಗಲ್ಲ. ಮೋನಾ ಹಾಯ್ ಫೋಕಸ್ ಲೈಟ್ ಹಾಕೊಂಡು ಹಾಯ್ ಅಪ್ಪ ಸುಡೆ ಚಿರು ಬಂಟು ಹಾಯ್ ಇಲ್ಲ ನೋಡು ಮೋನ ಇನ್ನೊಂದ್ಸರಿ ಹಾಯ್ ಹೇಳು. ಅಮ್ಮ ಹಾಯ್ ಅಕ್ಕ ಉಣ್ರೆ ಅಂತೀರದು. ಹಲೋ ಮಮಿತಾ ದಿಶು ಚಿರು ಹಲೋ and people ಚಿರು ಚಿರಂತನ್ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.